ನಮಸ್ಕಾರ ಸ್ನೇಹಿತರೆ. ದೀಪಾವಳಿ ಆದಮೇಲೆ ಶುರುವಾಗದೆ ಕಾರ್ತಿಕ್ ಮಾಸ. ಅದರಲ್ಲಿ ಪ್ರತಿ ಸೋಮವಾರ ಎಲ್ಲರೂ ಬಾಗಿಲಿಗೆ ದೀಪ ಹಚ್ಚಿ ಬಾಗಿಲಿಗೆ ಹೂವು ಹಾಕಿ ಪೂಜೆ ಮಾಡ್ತಾರೆ. ನಮ್ಮೂರಲ್ಲಿ ಇನ್ನೂ ವಿಶೇಷ. ಕಾರ್ತಿಕ್ ಮಾಸ ಮುಗಿಯೋವರೆಗೂ ಪ್ರತಿ ಸೋಮವಾರ ವಿಶೇಷವಾದ ಪೂಜೆ ಇರುತ್ತೆ. ಆ ಪೂಜೆಗಾಗಿ ನಾವು ಇವತ್ತು ಬೆಂಗಳೂರಿಂದ ಬಂದಿದ್ದೀವಿ. ನಿಮ್ಮ ಕಡೆಯೂ ಇದೇ ಥರ ವಿಶೇಷವಾಗಿ ಪೂಜೆ ಮಾಡ್ತೀರಾ? ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಕೊನೆವರೆಗೂ ನೋಡಿ, ಎಲ್ಲೂ ಸ್ಕಿಪ್ ಮಾಡಿದೆ. ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ನಮಗೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂತೀನಿ. ಥ್ಯಾಂಕ್ ಯು. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಎಲ್ಲರೂ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ. ಇವತ್ತು ನಾವು ನಿನ್ನೆನೇ ಊರಿಗೆ ಬಂದ್ವಿ. ನೈಟು ಟೈಮ್ ಆಗೋಗಿತ್ತು. ಹಾಗೆ ನಾವು ರಾತ್ರಿ ಲೇಟಾಗಿ ಬಂದಿರೋ ಕಾರಣ ಮನೆಯೆಲ್ಲ ಕ್ಲೀನ್ ಮಾಡೋಕ್ಕಾಗಲಿಲ್ಲ ರಾತ್ರಿ. ಹಾಗೆ ಬೆಳಗ್ಗೆನೇ ಎದ್ದು ಬಾಗಿಲಿಗೆಲ್ಲ ಹೂವು ಇಟ್ಟು ದೀಪ ಹಚ್ಚಿ ಮನೆಯೆಲ್ಲ ಈಗ ಒಳಗಡೆ ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ನಾವು ಮನೆಯಲ್ಲಿಲ್ಲ ಅಂದ್ರೂ ತುಂಬ ಧೂಳಾಗಿದೆ. ನೋಡ್ಬೋದು ನಮ್ಮ ಅಕ್ಕಪಕ್ಕ ಮನೆಗಳೆಲ್ಲ ಹೇಗಿದೆ ಅಂತ. ಹಾಗೆ ನಾವು ಮೇಲ್ಗಡೆ ಮೆಟ್ಲೆಲ್ಲ ಮಾಡಿಸಿದ್ವಲ್ಲ, ಅದೆಲ್ಲ ಎಷ್ಟು ಚೆನ್ನಾಗಿದೆ ಅಲ್ವಾ. ಮನೆ ಬಿಟ್ಟು ಹೋಗೋಕ್ಕೆ ಮನಸ್ಸು ಬರಲ್ಲ. ಇಲ್ಲಿ ನಮ್ಮೂರು ನಮ್ಮೂರೇ ಅಲ್ವಾ, ಯಾವತ್ತೂ ಬಿಟ್ಟು ಬಂದೂರು ಅಂತ ಇದಾಗಲ್ಲ ಅಲ್ವಾ. ಬ್ಯಾಂಗ್ಳೂರಲ್ಲಿ ಎಷ್ಟೇ ದುಡಿ ನೆಮ್ಮದಿ ಇರಲ್ಲ. ಅದೇ ನಮ್ಮ ಮನೇಲಿ ಬರೀ ಗಂಜಿ ಕುಡ್ಕೊಂಬದಕ್ಕೂ ಎಷ್ಟು ನೆಮ್ಮದಿ ಇರುತ್ತಲ್ವ. ನೋಡಿ ಎಷ್ಟು ಧೂಳಿದೆ ಅಂತ. ಇಷ್ಟು ಮನೆಯೆಲ್ಲ ನಾವು ಅದು ಸ್ಕ್ರೀನೆಲ್ಲ ಕ್ಲೋಸ್ ಮಾಡಿ ಹೋಗಿರ್ತೀವಿ ಎಲ್ಲ. ಹಾಗೆ ಇದು ನಮ್ಮ ಹಸ್ಬೆಂಡ್ ನೋಡಿ, ಇಬ್ಬರು ಒಂದೇ ಕಾಲೇಜಲ್ಲಿ ಓದಿರೋದು ಅಂತ ಹೇಳ್ತಾ ಇದ್ದಾರೆ. ನಮಗೆ ಆಗ ಅಡ್ಮಿಷನ್ ಆಗೋಕ್ಕೆ ಹೋದಾಗ ಬುಕ್ ಒಂದು ಕೊಡ್ತಾಯಿದ್ರು. ನಂದು ಅದೇ ಕಾಲೇಜು, ನಮ್ಮ ಹಸ್ಬೆಂಡ್ದು ಅದೇ ಕಾಲೇಜು. ಒಂದೇ ಕಾಲೇಜ್ ಅಂದ್ಬಿಟ್ಟು ಒಂದೇ ಕ್ಲಾಸ್ಮೇಟ್ ಅಂತ ಅನ್ಕೋಬೇಡಿ. ಅವರು BSc, ನಾನು BA. ಅವ್ರು ನನಗಿಂತ ಒಂದು 6-7 ವರ್ಷ ದೊಡ್ಡವ್ರು ಇರ್ಬೋದು. ಅಷ್ಟರಲ್ಲಿ ಅವರು ಟೀಚಿಂಗ್ ಎಲ್ಲ ಮುಗಿಸ್ಕೊಂಡು BSc ಮಾಡ್ತಾಯಿದ್ರಂತೆ, ನಾನು ಓದ್ಬೇಕಾರೆ ಟೈಮಲ್ಲಿ. ನೋಡಿ, ಇಲ್ಲಿ ನಮ್ಮ ಕಡೆ ಎಲ್ಲ ಈ ಥರ ಬೆಳಗ್ಗೆ ಎದ್ದು ತೊಪ್ಪೆ ಉಂಡೆಗಳು ಕಟ್ಟಿ ಇದನ್ನು ತಿಪ್ಪಮ್ಮ ಅಂತ ಹೇಳ್ತಾರೆ. ಬಾಗಿಲಿಗೆಲ್ಲ ಹೂವು. ಈ ಕಾರ್ತಿಕ್ ಮಾಸ ಸ್ಟಾರ್ಟ್ ಆದರೆ ಇನ್ನು ಮುಗಿಯೋವರೆಗೂ ಬಾಗಿಲಲ್ಲೆಲ್ಲ ಹೂವು, ದೀಪ, ರಂಗೋಲಿಗಳು ನೋಡೋಕ್ಕೇ ಆನಂದ. ನೋಡ್ತಾ ಇದ್ದರೆ ಅದರಲ್ಲೂ ಚಿಕ್ಕದ್ರಲ್ಲಿ ನಮ್ಮ ಅಮ್ಮಂದ್ರೆಲ್ಲ ಇಡ್ಬೇಕಾದ್ರೆ ನಮ್ಗೆ ಅದೊಂಥರ ಎಷ್ಟು ಖುಷಿ ಅನ್ಸೋದಂದರೆ, ಅಮ್ಮ ನಾನು ಇಡ್ತೀನಿ ಅಂತೆಲ್ಲ ಇದು ಮಾಡೋವು. ಇವಾಗ ನಮ್ಮ ಮಕ್ಳಿಗೆ ಇದು ಏನೂ ಗೊತ್ತಿಲ್ಲ. ಅವ್ರಿಗೆ ಬರೀ ಬೆಂಗಳೂರು ಜೀವನ, ಬಟ್ ಹಳ್ಳಿ ಜೀವನ ಏನೂ ಗೊತ್ತಾಗಲ್ಲ ಅಲ್ವಾ. ಬಟ್ ಇದನ್ನೆಲ್ಲ ತುಂಬ ಮಿಸ್ ಮಾಡ್ಕೊಳ್ತೀವಿ. ನೋಡಿ, ನಮ್ಮ ಹಸ್ಬೆಂಡು ಬರ್ತಿದ್ದಂಗೆ ಮೇಲೋಗಿ ಟೆರೆಸ್ ಮೇಲೆ ಹೋಗ್ತಾ ಇದ್ದಾರೆ. ಇದನ್ನೆಲ್ಲ ನೋಡಬೇಕು. ಅವರು ಬಂದ ತಕ್ಷಣ ಸಮಾಧಾನ ಆಗಿಲ್ಲ ಅಂತ. ಧೂಳೆಲ್ಲ ಇದೆ. ಹಾಗೆ ನಮ್ಮ ಅಜ್ಜಿ ಏನೇನು ಚೀಲಗಳೆಲ್ಲ ಇಟ್ಕೊಂಡಿದ್ದಾರೆ. ಏನೇ ಆದರೂ ಒಂಥರ ಸಮಾಧಾನ ಅಲ್ವಾ. ಅಷ್ಟು ಕಷ್ಟಪಟ್ಟು ಮಾಡಿಸಿರ್ತೀವಲ್ವ, ದುಡ್ಡೆಲ್ಲ ಇನ್ವೆಸ್ಟ್ ಮಾಡಿ. ನೋಡಿ, ಮೇಲ್ಗಡೆ ಇನ್ನೂ ಕೆಲಸಗಳಿದೆ. ಪೇಂಟ್ ಎಲ್ಲ ನಮ್ಮ ಹಸ್ಬೆಂಡೇ ಇನ್ನೊಬ್ರು ಕೊಡಬಾರ್ದು ಅಂತ ಮಾಡ್ತಾಯಿದ್ದಾರೆ. ಅದು ಯಾಕಂದರೆ ಮುಂಚೆ ಬೇಡ ಅಂದ್ರೂ ದುಡ್ಡು ಕಳ್ಕೊಂಬಿಟ್ರು, ಬುದ್ಧಿ ಗೊತ್ತಾಗಿಲ್ಲ. ಇವಾಗ 1 ರೂಪಾಯಿಗೂ ತುಂಬ ಕಷ್ಟಪಡ್ತಾರೆ. ಹಾಗಾಗಿ ಯಾಕೆ ಇನ್ನೊಬ್ಬರು ಕೊಟ್ಟಿದ್ದು ಮಾಡೋದು, ಅದು ಯಾವುದಕ್ಕಾದ್ರೂ ಖರ್ಚಿಗಾಗುತ್ತೆ ಅನ್ನೋ ಇದಕ್ಕೆ ಎಲ್ಲ ಅವರೇ ಕ್ಲೀನ್ ಮಾಡೋದು. ಹಾಗೆ ನೋಡಿ, ನಾನು ಈಗ ನೀರು ಬಿಟ್ಬಿಟ್ರು. ನಮ್ಮ ಕಡೆ ಎಲ್ಲ ನೋಡಿ, ಹಿಂಗೆ ನಲ್ಲಿ ನೀರು ಬಿಟ್ಟರೆ ಪೈಪ್ ಹಾಕೊಂಡು ಎಲ್ಲ ಬರೋದೆಲ್ಲ ತೊಳೆದಾಕ್ಬಿಡ್ತಾರೆ. ಬಿಟ್ಟರೆ ನಮ್ಮಮ್ಮ ಇರಬೇಕಿತ್ತು. ಇಲ್ಲಿ ನೋಡಿ, ನನ್ನ ಮಗಳು ನಮ್ಮ ಹಸ್ಬೆಂಡ್ ಅಷ್ಟರಲ್ಲಿ ನಾನು ಕ್ಲೀನ್ ಮಾಡಿಕೊಟ್ರು. ನಾನು ಬಾಗಿಲೆಲ್ಲ ಕ್ಲೀನ್ ಮಾಡಿ ಇದು ಮಾಡಿದೆ. ನನ್ನ ಮಗಳು ನೋಡಿ ಇಲ್ಲಿ ಪಾತ್ರೆ ತೊಳಿತಾ ಇದ್ರೆ, ಅಮ್ಮ ನಾನು ತೊಳಿತೀನಿ ಅಂತ ತೊಳಿತಾ ಇದ್ಲು. ಅಷ್ಟರಲ್ಲಿ ನಮ್ಮ ಅಪ್ಪ ಬಂದು ನೀರು ಹಾಕ್ಕೊಟ್ರು. ತೊಳಿತಾರ ತಾತನ ಮೊಮ್ಮಗಳು. ಅವರಿಬ್ಬರು ಬಿಟ್ಟರೆ ಬೇಕಾರೆ ಇನ್ನೇರು ಬೇಡ. ತಾತ ಮೊಮ್ಮಗಳದೇ ಲೈಫು ಚಂದ, ಅಷ್ಟು ಅಟ್ಯಾಚ್ ಅವ್ರಿಗೆ. ಹಾಗೆ ಬೆಳಗ್ಗೆ ತಿಂಡಿಗೆ ಪಲಾವ್ ಮಾಡಿದೆ. ಪಲಾವ್ ಮಾಡಿ ಹಾಗೆ ನಾವೆಲ್ಲ ಊಟ ಮಾಡಿ ತಿಂಡಿ ತಿಂದುಬಿಟ್ಟು ಆಮೇಲೆ ಸ್ನಾನ ಮಾಡೋಣ ನಿಧಾನಕ್ಕೆ, ಸಂಜೆ ಪೂಜೆ ಇರೋದ್ರಿಂದ ಅಂತ. ಒಂದು ಬೇಜಾರು ಏನಂದರೆ ನಮ್ಮಮ್ಮ ಇಲ್ಲ. ಹಾಗಾಗಿ ನಾನೇ ಎಲ್ಲ ಮನೆಯೆಲ್ಲ ಕೆಲಸ ಮಾಡಿ, ನಮ್ಮಮ್ಮ ಬರಲಿಲ್ಲ, ರಜೆ ಇಲ್ದಿರೋ ಕಾರಣ. ನಾನು, ನಮ್ಮ ಹಸ್ಬೆಂಡು, ಪಾಪು ಮತ್ತು ನಮ್ಮ ಅಪ್ಪ ಮಾತ್ರ ಬಂದಿದ್ದು. ಇಲ್ಲಿ ನೋಡಿ, ಅಪ್ಪ ಮಗಳು ತಿಂಡಿ ತಿಂದ್ಕೊಂಡು ಪ್ರೀತಿ ಅವ್ರು ತಿನ್ನಿಸೋದಂತೆ ಅಮ್ಮ ಮಗಳಿಗೆ. ಹಾಗೆ ಇಲ್ಲಿ ದೇವಸ್ಥಾನ ಹತ್ರಕ್ಕೆ ಬಂದು ನಾವೀಗ ಲಕ್ಷ್ಮೀ ದೇವಿ ದೇವಸ್ಥಾನ ಹತ್ರ ಬಂದು ಯಾರೆಲ್ಲ ಕಾರ್ತಿಕ ಪೂಜೆ ಮಾಡ್ತೀವಿ ಅವರು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ, ಇಲ್ಲೂ ಕೂಡ ರಂಗೋಲಿ ಹಾಕಿ ಹೇಗಿದೆ ನೋಡಿ ರಂಗೋಲಿ. ಹಾಗೆ ಚೆನ್ನಾಗಿದೆ ಕಮೆಂಟ್ ಮಾಡಿ ತಿಳಿಸಿ. ನಾನೇ ಇದು ಹೂವು ಹಾಕಿರೋದು ಇರೋದ್ರಲ್ಲಿ ತುಂಬ ಈ ಥರ ಹಾಕಿದ್ದೀನಿ. ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ನೋಡಿ, ಎಲ್ಲ ಪ್ರತಿಯೊಂದು ರಂಗೋಲಿ ಕೂಡ ತೋರಿಸ್ತೀನಿ ನಿಮಗೆ. 4-5 ರಂಗೋಲಿ ಹಾಕಿದ್ದೆ. ಹೇಗಿದೆ ರಂಗೋಲಿ? ರಂಗೋಲಿ ಹೇಗಿದೆ?
ಹಾಗೆ ಇನ್ನು ಸಂಜೆ ಆಯ್ತಾ ಬಂತಲ್ಲ, ಹಾಗೆ ನಾನು ಬೆಳಗ್ಗೆ ಎಲ್ಲ ದೀಪ ಹಚ್ಚಿರಲಿಲ್ಲ. ಈಗೆಲ್ಲ ದೇವ್ರ ಫೋಟೋ ಎಲ್ಲ ರೆಡಿ ಮಾಡಿ ದೀಪ ಹಚ್ಚಿ ಬಾಗಿಲಿಗೆಲ್ಲ ಇವಾಗ ದೀಪ ಕಡೆ ಹೀಗೇ ಕಾರ್ತಿಕ್ ಮಾಸ ಮುಗಿಯೋವರೆಗೂ ಬೆಳಗ್ಗೆ ಸಂಜೆ ದೀಪ ಇಡ್ತೀವಿ. ನಿಮ್ಮ ಕಡೆನೂ ಹೀಗೆ ಇಡ್ತೀರ ಅಂತಿದ್ರೆ ಹಾಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನಮ್ಮ ಕಡೆ ಇದು ಬೆಲ್ದನ್ನ ಅಂತ ಹೇಳ್ತೀವಿ ಪ್ರಸಾದಕ್ಕೆ, ಮತ್ತು ಬಂದವ್ರಿಗೆಲ್ಲ ಈಗ ಪೂಜೆಗೆಲ್ಲ ಬಂದಿರ್ತಾರಲ್ಲ ಅವ್ರಿಗೆಲ್ಲ ಪ್ರಸಾದ ಮಾಡ್ತೀವಿ. ಬೆಲ್ದನ್ನ ಅಂತ ತುಂಬ ಟೇಸ್ಟಿಯಾಗಿರುತ್ತೆ. ತಿಂದರೆ ನೀವು ಒಂದ್ಸಲ ತಿನ್ನಬೇಕು. ಎಷ್ಟು ನಾವೀಗ ಪೊಂಗಲ್ ಮಾಡ್ತೀವಲ್ಲ ಆ ಟೈಪ್ ಬರೋಲ್ಲ, ಇದೇ ಒಂಥರ ಡಿಫ್ರೆಂಟು. ಬೆಲ್ದನ್ನ ಅಂತ ಮಾಡ್ತಾರೆ, ಬಾಳೆಹಣ್ಣೆಲ್ಲ ಹಾಕಿ ತುಂಬ ಟೇಸ್ಟಿಯಾಗಿರುತ್ತೆ. ತುಂಬ ಇಷ್ಟ ನನಗಂತೂ ಇದು. ರೊಟೇಟ್ ಮಾಡಿದ್ರು ಆಗ್ತಲ್ಲ, ಎಲ್ಲ ಇದು ಮಾಡಿದ್ರು. ಅದು ಒಂದು 5 ಇದೆ, 10 ದುಡ್ಡು ಕೊಟ್ಟು ತಗೋಬೇಕು. ಹಾಕು ಅದೊಂದು ಮಾತ್ರ ತಗೋ. ಅಕ್ಕ ಅರ್ಪಿತಕ್ಕ ನೀವ್ ಹಾಕೊಂಡ್ರೆ ನೀರ್ ಹಾಕ್ಬೇಕು, ಇಲ್ಲಾಂದ್ರೆ ಸರಿಯಾಗಲ್ಲ. ಅವಲಕ್ಕಿಗೆ ನೀರು ಹಾಕಿಲ್ಲ, ಸಕ್ಕರೆ ಹಾಕಿಲ್ಲ, ಅವ್ರು ಯಾರೋ ಕೊಟ್ರಂತೆ, ಹಂಗೆ ಬಿಟ್ಬಿಟ್ಟು ಹೋಗೋರು. ಸಾಕು ಬಿಡು, ಐತೆ ಎಲ್ಲ ತಡೆ ಒಳ್ಬೇಡ ಕೊಡೋದು. ಅಲ್ಲಿ ಏನೋ ಕಾಣ್ತಾನೆ ಇಲ್ಲ ಕಣೆ. ಎಲ್ಲ ಕೊಡೋದಾದ್ರೆ ಗೆಲ್ತಾರೆ. ಚಾಕು ಏನು ಬಿಸಾಕಿದ ದೇವಸ್ಥಾನಕ್ಕೆ, ನಮ್ಮ ಲಕ್ಷ್ಮೀದೇವಿ ದೇವಸ್ಥಾನಕ್ಕೆ ಹಳ್ಳಿ ಊರಿಂದೆಲ್ಲ ಬರ್ತಾರೆ. ಸಾಲಿಗ್ರಾಮ, ರಂಬಳ್ಳಿ ಕಾವಲು, ತುಂಬ ಊರಿಂದೆಲ್ಲ ಬರುತ್ತೆ ಇಲ್ಲಿಗೆ. ಊರಿಂದೆಲ್ಲ ಬಂದು ಪೂಜೆ ಮಾಡಿಸ್ಕೊಂಡು ಹೋಗ್ತಾರೆ. ಯಾವುದಾದ್ರೂ ಒಂದು ವಾರ ಬರ್ತಾರೆ. ಎಲ್ಲರಿಗೂ ಲಕ್ಷ್ಮೀದೇವಿ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತೀನಿ ನಾನು.
ನೋಡಿ ಲಕ್ಷ್ಮೀ ದೇವಿ ಇವರೇ ನಮ್ಮ ಮನೆ ದೇವರು. ಅಂದರೆ ಇದು ಕೆತ್ತನೆ ಮಾಡಿ ಪ್ರತಿಷ್ಠಾಪನೆ ಮಾಡಿರೋದು. ಇಲ್ಲಿ ಕೆಳಗಡೆ ಆಗ್ಲಿಂದ ಮೊದಲು ಅಲ್ಲಿ ಒಂದು ವಿದ್ಯಾ ಅಂತ ಹೇಳ್ತೀವಲ್ಲ, ಅವ್ರ ಮನೆ ಪೂಜೆ ಮಾಡ್ತಾಯಿದ್ರು. ಇಲ್ಲಿ ಕೆಳಗಡೆ ಕಾಣಿಸ್ತಿದೆಯಲ್ಲ ಅದು ಮೂಲ ಸ್ಥಾನ ದೇವರು ಅಂತ ನೋಡ್ಬೋದು. ನಮಗೆ ನಮ್ಮ ಮನೆ ದೇವರು ಇದೇನೆ ಲಕ್ಷ್ಮೀ ದೇವಿ. ಪ್ರತಿ ಯಾವುದೇ ಒಂದು ಹಬ್ಬ ಮಾಡಲಿ, ನಾವೇನೇ ಇದು ಮಾಡಲಿ, ನಾವೆಲ್ಲರೂ ಒಟಾರ ಅಂತ ಹೇಳ್ತೀವಲ್ಲ, ಒಟಾರದಲ್ಲೆಲ್ಲ ಸೇರಿಕೊಂಡೆ ನಾವೊಂದು ಪ್ರತಿಯೊಂದು ಮಾಡೋದು. ನೋಡಿ ನಮ್ಮ ಹಬ್ಬಕ್ಕೆ ನಮ್ಮ ಕಡೆ ಈ ಥರ ಆಚರಣೆ ಮಾಡ್ತೀವಿ. ನಿಮ್ಮ ಕಡೆ ಯಾವ ಥರ ಆಚರಣೆ ಮಾಡ್ತೀರಾ ಅಂತ ನಮಗೆ ತಿಳಿಸ್ಕೊಡಿ. ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ಬಾಯ್.